ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಗುಡ್ ಮಾರ್ನಿಂಗ್, ಹ್ಯಾಪಿ ರಾಮನವಮಿ ಎಲ್ಲರಿಗೂ. ಸೊ ನಮ್ಮ ಪಾಪಡಿ ಏನು ಮಾಡ್ತಿದೆ ತೋರಿಸ್ತೀನಿ ನೋಡಿ. ಆರಾಮ್ಸೆ ಸೂರ್ಯಕಾಂತಿ ಬೀಜನ ಮೇಯ್ಕೊಂಡು ಕೂತಿದೆ ಪಾಪಡಿ. ಹಾಯ್, ಏನು ಏನು ಹಾಂ, ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡೋದು ನೋಡಿ. ಹಾಂ, ಆಮೇಲೆ ತಿಂದ್ಯಮ್ಮ ತಿಂದ. ನಾವೇನಾದರೂ ಹೇಳಿದ್ರೆ ಅದಕ್ಕೆ ತಕ್ಕನಂಗೆ ರೆಸ್ಪಾಂಡ್ ಮಾಡುತ್ತೆ. ಸೊ ಬನ್ನಿ, ಇವಾಗ ರಾಮನವಮಿಗೆ ಪ್ರಿಪ್ರೇಷನ್ಸ್ ನಡೀತಾ ಇದೆ. ದೀಕ್ಷಮ್ಮ ನೇಲ್ಸ್ ಕಟ್ ಮಾಡ್ತಾ ಕೂತಿದ್ದಾರೆ. ದೀಕ್ಷಾ ಸೇ ಹಾಯ್. ಈಗ ತಾನೇ ಅಮ್ಮ ಎಲ್ಲ ಸೌತೆಕಾಯಿನ ಬಿಡಿಸಿ ರೆಡಿ ಮಾಡಿ ಇಟ್ಟಿದ್ದಾರೆ. ಹಾಗೆ ದಾಳಿಂಬೆ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಹರಡ್ಕೊಂಡು ಕೂತಿದ್ದೀವಿ. ನಿಂಬೆಹಣ್ಣು, ಕ್ಯಾರೆಟು, ಈಗ ಅದನ್ನೆಲ್ಲ ತುರ್ಕೋಬೇಕು. ಏನೇನಮ್ಮ ಮಾಡ್ತಾ ಇರೋದು? ಒಂದು 12 kg ಲಡ್ಡು ಕಣಮ್ಮ. ಹಾಂ, ಒಂದು 3 kgದು ಹೆಸರುಬೇಳೆ, ಮತ್ತೆ ಒಂದು 15 ಲೀಟ್ರದು ಮಜ್ಜಿಗೆ, ನೀರು ಪಾನಕ ಅಲ್ಲ, ನೀರು ಮಜ್ಜಿಗೆ. ಓಕೆ. ಸೊ ಎಲ್ಲ ಅಮ್ಮ ಕ್ಲೀನಾಗಿ ಎಲ್ಲ ತೆಗೆದು ಇಟ್ಟಿದ್ದಾರಮ್ಮ. ದಾಳಿಂಬೆ ರೇಟ್ ಜಾಸ್ತಿ ಅಂತೆ, 380 ರೂಪಾಯಿ kg. 380 ರೂಪಾಯಿ. ಎಷ್ಟು ತಂದಿದ್ರು ಡ್ಯಾಡಿ? 1 kg. ಓಕೆ. ಸೊ ಬನ್ನಿ, ಇಲ್ಲೆಲ್ಲ ತೆಗೆದು ಆಲ್ರೆಡಿ ಇಟ್ಟಿದ್ದಾರೆ. ಇದೆಲ್ಲ ಈಗ ಕ್ಲೀನ್ ಮಾಡ್ಕೋಬೇಕು. ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದೊಂದು ಮಾಡ್ಕೊಳ್ತೀವಿ. ಅಷ್ಟರಲ್ಲಿ ನನಗೆ ಒಂದು ಗ್ಲಾಸ್ ಕಾಫಿ ಬೇಕು. ಬನ್ನಿ. ಅಷ್ಟರಲ್ಲಿ ಒಂದು ಸತಿ ಪಾತ್ರೆಗಳನ್ನೆಲ್ಲ ತೊಳೆದು ಮಡಿ ಮಾಡಿ ಇಟ್ಕೊಂಬಿಡೋಣ ಅಂಥೇಳಿ ಎಲ್ಲ ಪಾತ್ರೆಗಳನ್ನ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ದೇವ್ರ ನೈವೇದ್ಯಕ್ಕೆ ದೇವ್ರ ಮುಂದೆ ಇಡ್ತೀವಲ್ಲ, ಹಾಗಾಗಿ. ಹಾಗೆ ಅಮ್ಮ ಇಲ್ಲಿ ಸೌತೆಕಾಯನ್ನು ನೀಟಾಗಿ ಸಣ್ಣದಾಗಿ ಕೊತ್ತು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಕ್ಯಾರೆಟ್ನ ಆಲ್ರೆಡಿ ತುರಿದಿಟ್ರು. ತುಂಬ ಕಷ್ಟ ಆಯ್ತಪ್ಪ ಮಮ್ಮಿಗೆ. ಪಾಪ ನಾನು ಮಮ್ಮಿ ಇಬ್ಬರು ಸೇರ್ಕೊಂಡು ಮಾಡಿದ್ವಿ. ಅಮ್ಮನಿಗೂ ಕೂಡ ವಯಸ್ಸಾಗ್ತಾ ಇದೆ. ನಾನು ಅದೇ ಹೇಳ್ತಿದ್ದೆ, ವಯಸ್ಸಾಗ್ತಾ ಇನ್ನೂ ಹುಡುಗಿ ಅಲ್ಲ ಮಮ್ಮಿ, ನೀವು ಜಾಸ್ತಿ ಟಯರ್ಡ್ ಮಾಡ್ಕೋಬೇಡಿ, ಸ್ಟ್ರೈನ್ ತೊಗೋಬೇಡಿ ಅಂತ ಹೇಳ್ತಾ ಇದ್ದೆ. ಹಾಗೆ ನಾನಿಲ್ಲಿ ಎಲ್ಲ ಮೊಸರು ಪ್ಯಾಕೆಟ್ಸನ್ನು ಒಡೆದು ಮೊಸರನ್ನು ತೆಗೆದು ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಅಮ್ಮ ಒಂದು ಕೆಲಸ ಮಾಡ್ತಾಯಿದ್ರೆ ನಾನು ಇನ್ನೊಂದು ಕೆಲಸ ಮಾಡ್ಕೊಳ್ಳೋಣ, ಬೇಗ ಕೆಲಸ ಆಗುತ್ತೆ ಅಂಥೇಳಿ ಎಲ್ಲನೂ ಒಟ್ಟಿಗೆ ಮಾಡಿದ್ವಿ. ಏನಕ್ಕೆ ಈ ವರ್ಷ ರಾಮನವಮಿ ಮಾಡ್ತಾಯಿದ್ದೀವಿ ಅಂದರೆ, ಈ ಬಾರಿ ನಮಗೆ ಅಯೋಧ್ಯೆಯಿಂದ ನಮ್ಮ ಒಬ್ಬರು ಡೀಲರ್ ಯಾರಿದ್ದಾರೆ, ಬಟ್ಟೆ ಅಂಗಡಿಗೆ ಡೀಲರ್ ಸಪ್ಲೈ ಕೊಡೋರು, ಅವರು ನನಗೆ ಅಯೋಧ್ಯೆಯಿಂದ ಒಂದು ಫೋಟೋನ ಕಳಿಸ್ಕೊಟ್ಟಿದ್ರು. ತುಂಬಾ ಚೆನ್ನಾಗಿದೆ ಆ ಫೋಟೋ. ಮುಂದೆ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಅದಕ್ಕೋಸ್ಕರ ಆ ಫೋಟೋ ಬಂದಿದೆಯಲ್ಲ, ಶ್ರೀರಾಮ್ನವರೇ ನಮ್ಮ ಮನೆಗೆ ಪಾದಾರ್ಪಣೆ ಮಾಡಿದ್ದಾರೆ ಅನ್ನೋ ಭಾವನೆಯಿಂದ ನಾನು, ಸುನಿ ಮತ್ತು ಮಮ್ಮಿ ಡ್ಯಾಡಿ ಎಲ್ಲ ಡಿಸೈಡ್ ಮಾಡಿ ಮಾಡೋಣ ರಾಮನವಮಿನ ಅಂಥೇಳಿ ಡಿಸೈಡ್ ಮಾಡಿದ್ವಿ. ಮುಂಚೆ ಎಲ್ಲ ನಾವೇನು ಮಾಡ್ತಿದ್ವಿ, ನಮ್ಮ ಮನೆ ಮಟ್ಟಿಗೆ ಮಾತ್ರ ಮಾಡ್ಕೊಳ್ತಿದ್ವಿ. ಫೋಟೋ ಅಂತೂ ನಿಜವಾಗ್ಲೂ ತುಂಬಾ ಅದ್ಭುತವಾಗಿದೆ. ಆ ಫೋಟೋ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಲಕ್ಷಣವಾಗಿ ಹಸನ್ಮುಖಿ ಹಾಗೂ ಮುಗುಳ್ನೆಗೆಯ ರಾಮನ ಫೋಟೋ ಬಂದಿದೆ. ನಾನು ಮುಂದೆ ತೋರಿಸ್ತೀನಿ. ಈಗ ನೋಡಿ, ಮೊಸರನ್ನೆಲ್ಲ ನಾನು ನೀಟಾಗಿ ಹಾಕ್ಕೊಂಡು ಈ ರೀತಿ ಸಿಲುಪ್ಕೊಂಡೆ. ಈ ರೀತಿ ಮಾಡಿದಾಗ ಸಂಪೂರ್ಣವಾಗಿ ಎಲ್ಲ ನೀಟಾಗಿ ಮೊಸರು ಕಡ್ದಂಗೆ ಆಯಿತು. ಮೊಸರನ್ನ ಚೆನ್ನಾಗಿ ಸಿಲ್ಬದ ನಂತರ ಮೇಲ್ಗಡೆ ಮುಚ್ಚುಳನ ಮುಚ್ಚಿಬಿಟ್ಟು ನಾನು ಕಾಫಿ ಮಾಡಲಿಕ್ಕೆ ಹೋದೆ. ಸ್ಟಾಫ್ಗಳಿಗೆಲ್ಲ ನಾವು ಯಾವಾಗಲೂ ನಮ್ಮ ಮನೆಯಿಂದನೇ ಕಾಫಿನ ತೆಗೆದುಕೊಂಡು ಹೋಗಿ ಕೊಡ್ತೀವಿ. ನಾವು ಹೊರಗಡೆಯಿಂದ ಏನೂ ತಂದು ಕೊಡೋದಿಲ್ಲ, ಬಿಕಾಸ್ ಹೈಜಿನಿಕ್ ಆಗಿರೋದಿಲ್ಲ ಅಂತಲೇ ಹೇಳಿ. ಸೊ ನಮ್ಮಲ್ಲಿ ಡೈಲಿ ನಾವು 3.5 ಲೀಟ್ರು ಹಾಲನ್ನು ತರಿಸ್ತೀವಿ. ಅಮ್ಮ ಇದನ್ನೆಲ್ಲ ಮಿಕ್ಸ್ ಮಾಡಬೇಡಿ, ಬರ್ತೀನಿ ನಾನು. ಹಾಂ, ಹಿಂಡಬೇಕು, ಅದು ಕಾಸ್ಬೇಕು, ಇನ್ನೂ ಅದೇ ಕಣ ಹೋಗೋ ಇವೆಲ್ಲ ಕೊತ್ತೋದು ಬೇಡವಾ? ನೀವು ಕಾಫಿ ಕೊಡೋದು ಬಂದ್ಬಿಡು. ಹಾಂ, ಮಜ್ಜಿಗೆ ರೆಡಿ ಮಾಡ್ಕೋಬೇಕು. ಕೆಳಗಡೆ ಬಂದು ನೋಡೋಷ್ಟರಲ್ಲಿ ಅಪ್ಪ ರೆಡಿ ಮಾಡ್ತಾಯಿದ್ರು. ಟೇಪಾಯನ್ನು ತೆಗೆದುಕೊಂಡೋಗಿ ಎಲ್ಲಿಡೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು. ಸೊ ಅಷ್ಟರಲ್ಲಿ ಮಮತಾ ಬಂದು ಅಪ್ಪ ಕಾಫಿ ತೊಗೊಳ್ಳಿ ಅಂತ ಹೇಳಿ ಕೊಟ್ಟರು. ಸೊ ತಿರ್ಗಾ ನಾನು ಎಲ್ಲರಿಗೂ ಕೊಟ್ಬಿಟ್ಟು ಇಲ್ಲಿ ಬಂದು ಶುಂಠಿ ಎಲ್ಲನೂ ನಾನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಪುಟಾಣಿ ಕಲ್ಲು ತೆಗೆದುಕೊಂಡು ಶುಂಠಿಯನ್ನು ಚಚ್ಚಿಟ್ಕೊಳ್ತಾ ಇದ್ದೀನಿ. ಸೊ ದಟ್ ಶುಂಠಿ ಚಚ್ಚಿಟ್ಕೊಂಡ್ಬಿಟ್ರೆ ಬೇಗನೆ ನಾವು ಮಿಕ್ಸಿಲಿ ರುಬ್ಕೋಬೋದು ಅಂಥೇಳಿ ನಾನೀಗ ಮಜ್ಜಿಗೆಗೆ ನಾನು ರೆಡಿ ಮಾಡ್ತಾ ಇರೋವಂಥದ್ದು. ಈಗ ಮೊದಲನೇದಾಗಿ ಶುಂಠಿ, ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ ಒಂದು 12ರಿಂದ 13 ಹಾಕಿದ್ದೀನಿ. ನೀವು ಜಾಸ್ತಿ ಬೇಕಾದರೂ ಕೂಡ ನೀವು ಜಾಸ್ತಿ ಹಾಕೋಬೋದು. ಜಾಸ್ತಿ ಹಾಕಿದ್ರೆ ಸ್ವಲ್ಪ ಖಾರ ಆಗುತ್ತೆ ಅಂಥೇಳಿ ಕಡಿಮೆನೇ ಹಾಕಿದ್ದೀನಿ. ಕರಿಬೇವು ಒಂದು 2 ಕಡ್ಡಿಯಷ್ಟು, ಸುಮಾರು ಒಂದು 20ರಿಂದ 25 ಎಲೆಗಳಷ್ಟು ಹಾಕಿದ್ದೀನಿ ಆಯಿತಾ. ಈಗ ಇದಕ್ಕೆ ಬೇಕಂದರೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಬನ್ನಿ. ಈ ರೀತಿ ರುಬ್ಬೋದ್ರಿಂದ ಮಜ್ಜಿಗೆ ತುಂಬಾ ಚೆನ್ನಾಗಿ ಘಮ ಅಂತಿರುತ್ತೆ, ಹಾಗೂ ಕುಡಿಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಉಪ್ಪು ಬೇಕಾದರೂ ಈ ಟೈಮ್ನಲ್ಲೇ ಹಾಕಿ ರುಬ್ಕೋಬಹುದು. ಕಲ್ಲುಪ್ಪು ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ.
ಇರುತ್ತೆ. ಈಗ ನೋಡಿ ಇದಾಗಿದೆ ಅಲ್ವಾ. ಸೊ ಈಗ ನಾನು ಆಲ್ರೆಡಿ ಕಡಿದಿಟ್ಕೊಂಡಿರುವಂತಹ ಮೊಸರಿಗೆ ನಾನು ಹಾಕ್ಕೊಳ್ತೀನಿ. ನಾವು ಕೆಳಗಡೆ ತೆಗೆದುಕೊಂಡು ಹೋಗಿ ನಾವು ಹೆಚ್ಚಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಲಿಫ್ಟಲ್ಲಿ ಎತ್ಕೊಂಡು ಹೋಗ್ಬೇಕಲ್ವಾ, ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಈ ರೀತಿ ಮಾಡ್ತಾಯಿದ್ದೀನಿ. ಇದು ಈಸಿ ಮೆಥಡು. ಸೊ 15 ಲೀಟ್ರು ಮೊಸರು ಇದೆ ಅಲ್ವಾ, ಈ 15 ಲೀಟ್ರಲ್ಲಿ ಇನ್ನೂ 2 ಲೀಟ್ರು ಮಮ್ಮಿ ಮನೆಗೆ ಅಂತ ತರಿಸಿಟ್ಕೊಂಡಿದ್ರು, ಅದನ್ನೂ ಸೇರಿಸೇ ಹಾಕ್ಬಿಟ್ಟಿದ್ದೆ. ಮಮ್ಮಿ ಅದೇ ಹೇಳ್ತಿದ್ರು, ಎಲ್ಲನೂ ಹಾಕ್ಬಿಟ್ಟಿದ್ಯಲ್ಲಪ್ಪ ಅಂತ. ಸೊ ಈಗ ಸ್ವಲ್ಪ ಮಿಕ್ಸಿ ಜಾರಲ್ಲಿರುವಂತಹ ರುಬ್ಬಿರೋ ಮಸಾಲೆ ಏನಿದೆ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಮ್ಮಿ ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ರು, ಅಷ್ಟರಲ್ಲಿ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಕಟ್ ಮಾಡ್ಕೊಂಡು ಬಂದ್ಬಿಡೋಣ ಅಂಥೇಳಿ ಸಣ್ಣದಾಗಿ ಕೊತ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಚ್ಚಬೇಕಾದ್ರೆ ಸ್ವಲ್ಪ ದಪ್ಪಾಗಿ ಕಟ್ ಮಾಡಿಬಿಟ್ಟಿದ್ದೆ. ಮಮ್ಮಿ ಅದೇ ಅಂತಿದ್ರು, ನಿನಗೆ ಯಾರು ಅಡುಗೆ ಮಾಡೋದು ಕಲಿಸಿದ್ದು ಅಂತ. ನಾನು ನೀವೇ ಅಂತ ಹೇಳ್ತಾ ಇದ್ದೆ. ಇದಕ್ಕೇನು ಕಡಿಮೆ ಇಲ್ಲ, ನೀನು ಸಣ್ಣದಾಗಿ ಕಟ್ ಮಾಡು ಅಂತ ಹೇಳಿದ್ದೆ ತಾನೇ ಅಂತ ರೇಗಿಸ್ತಾಯಿದ್ರು. ಸೊ ಕೊತ್ತಂಬರಿ ಸೊಪ್ಪು ಕೋಸಂಬರಿಗೆ ಬೇಕು, ಹಾಗೆ ಮಜ್ಜಿಗೆಗೂ ಬೇಕಲ್ವಾ. ಸೊ ಹಾಗಾಗಿ ನೀಟಾಗಿ ಎಲ್ಲನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಂತರ ಹೆಸರುಬೇಳೆಯನ್ನು ನೀಟಾಗಿ ತೊಳೆದಿಟ್ಕೊಂಡೆ. ನೋಡಿ, ಹೆಸರುಬೇಳೆಯನ್ನು ಮಿನಿಮಮ್ ಒಂದು 3ರಿಂದ 4 ಬಾರಿ ಚೆನ್ನಾಗಿ ತೊಳೆದಿಟ್ಕೋಬೇಕು. ತೊಳೆದಿಟ್ಕೊಂಡಿಲ್ಲ ಅಂದರೆ ಸ್ಮೆಲ್ ಹೊಡಿಯುತ್ತೆ. ಸೊ ಈಗ ನೋಡಿ ನೀಟಾಗಿ ಸೋರು ಹಾಕ್ಕೊಳ್ತೀನಿ. ಅಮ್ಮ ಏನು ಮಾಡ್ತಾ ಇದ್ದೀರಾ? ನಾನು ಸೌತೆಕಾಯಿ ಎಲ್ಲ ಕೊತ್ತಿದ್ದೀನಮ್ಮ. ಹೆಸರು ಬೇಳೆಗೆ ಹಿಂಡಿ ಹಾಕಲಿಲ್ಲ ಅಂದರೆ ಎಲ್ಲ ನೀರು ಬಿಟ್ಕೊಂಡ್ಬಿಟ್ಟು ಚೆನ್ನಾಗಿರಲ್ಲ. ನಮ್ಮಮ್ಮ ಒಂದು 4ರಿಂದ 5 ಲುಂಗಿಗಳನ್ನ ಅರ್ದು ಇಟ್ಕೊಂಡ್ಬಿಟ್ಟಿದ್ದಾರೆ. ದೇವ್ರ ಪ್ರಸಾದಕ್ಕೆ ಅಥವಾ ಇನ್ನೇನಕ್ಕಾದ್ರೂ ಯೂಸ್ ಮಾಡಬೇಕು ಅಂತ ಅಂದಾಗ ಈ ಥರ ಲುಂಗಿಯನ್ನು ಮಡಿ ಬಟ್ಟೆಯನ್ನು ಇಟ್ಕೊಂಡು ಕೆಳಗಡೆ ಹಾಸ್ಕೊಂಡು ಮಾಡ್ಕೊಳ್ತಾರೆ. ಎಲ್ಲ ಹಿಂಡು ಮಡಗಿದ್ದಾರೆ. ತೆಂಗಿನಕಾಯಿ ತುರಿದಿಟ್ಟಿದ್ದಾರೆ. ಕ್ಯಾರೆಟು, ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಒಂದು 15 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಬೇಡ ಅಂತ. ಯಾಕಂದರೆ ಕಾಳು ಮೆಣಸಿನ ಪುಡಿ ಹಾಕ್ತೀವಲ್ಲ, ಹಾಗಾಗಿ. ಯಾಕಮ್ಮ ಮೆಣಸಿನ್ಕಾಯಿ ಪೇಸ್ಟ್ ಮಾಡಾಕಿರೋದು? ಅದು ಬಾಯಿಗೆ ಸಿಗುತ್ತಲ್ಲಪ್ಪ, ಹಾಕಬೇಕು. ನಿಮ್ಮಂಥವ್ರು ಇರ್ತಾರಲ್ಲ, ಹೇಳಿ ಡೈಲಾಗ್ ನನಗೆ. ತೆಗೆದಾಕಬೇಕು, ಅದ್ರ ಬದಲು ಪೇಸ್ಟ್ ಮಾಡಿಬಿಟ್ರೆ ಪೇಸ್ಟ್ ಆದರೆ ಎಲ್ಲ ಕಡೆಗೂ ಮಿಕ್ಸ್ ಆಗುತ್ತೆ. ನಮ್ಮಮ್ಮ ಏನು ಹೇಳ್ತಾರೆ ಅಂದರೆ, ಯಾವಾಗಲೂ ದೇವ್ರ ಕಣ್ಣೇ ಕೊಟ್ಟಿಲ್ಲ ಅನಿಸ್ತದೆ ನಿಮ್ಗಳಿಗೆ, ಅದನ್ನು ತೆಗೆದಾಕ್ಬಿಟ್ಟು ತಿನ್ನಬೇಕು ಅಂತಲೂ ಗೊತ್ತಾಗಲ್ವಾ, ತಿನ್ಬಿಟ್ಟು ಇಲ್ಲಿ ಬಂದು ಪ್ರಾಣ ತಿಂತೀರಾ ಅಂತ. ಸೊ ಅದಕ್ಕೆ ಅಮ್ಮ ಯಾವಾಗಲೂ ಈಗ ಪೇಸ್ಟ್ ಮಾಡಿ ಹಾಕ್ಬಿಡ್ತಾರೆ. ಸೊ ನಂತರ ಎಲ್ಲ ರೆಡಿಯಾಗಿದೆ. ಈಗ ಹೆಸರುಬೇಳೆ ಕೂಡ ಸೋರು ಹಾಕಿದ್ನಲ್ಲ, ಅದನ್ನು ತೆಗೆದುಕೊಂಡು ಬಂದು ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಒಂದು 3 ಬಾರಿ ತೊಗೊಂಬಂದು ಹಾಕ್ತೀನಿ. ಹೆಸರುಬೇಳೆಯನ್ನು ಸಂಪೂರ್ಣವಾಗಿ ನೀರು ಬಸಿದು ಅದನ್ನು ಸೋರು ಹಾಕಿ ಆನಂತರ ತೆಗೆದುಕೊಂಡು ಬಂದು ಹಾಕ್ಕೊಳ್ಳಿ. ಈಗ ಏನಿಲ್ಲ, ಎಲ್ಲ ಪ್ರಿಪೇರ್ ಮಾಡೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮಜ್ಜಿಗೆಗೆ ಹಾಕ್ಕೊಳ್ತಾ ಇದ್ದೀವಿ. ಸೊ ಪಟ್ ಅಂತ ಈಗ ಹೋಗಿ ರೆಡಿ ಮಾಡ್ಕೊಂಡು ಬಂದ್ಬಿಡೋದೆ. ನೋಡಿ, ಈಗ ಆಲ್ರೆಡಿ ಹೆಸರುಬೇಳೆ ಎಲ್ಲ ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಈಗ ಇದಕ್ಕೆ ಒಂದೊಂದು ರೆಡಿ ಮಾಡಿ ಹಾಕ್ಕೊಳ್ತಾ ಹೋಗ್ತಾರೆ. ಅಮ್ಮ ಕ್ಯಾರೆಟ್ನು ಕೂಡ ಅಷ್ಟೇ ಒಂದು ಅರ್ಧ kg ಹಾಕ್ಕೊಂಡಿದ್ರು. ಚೆನ್ನಾಗಿತ್ತು. ಮಮ್ಮಿ ಹೇಳ್ತಿದ್ರು, ನೀನೇ ಕಲಿಸ್ಬಿಡು ತಾಯಿ, ನನ್ನ ಕೈ ಆಗಲ್ಲ ಅಂತ. ಸೊ ಹಾಗಾಗಿ ನಾನು ಕಲಿಸ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕಿ ಕಲಿಸೋದಕ್ಕಿಂತ ಸ್ಟಾರ್ಟಿಂಗು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಈಗ ನಾನು ಹಸಿರು ಮೆಣಸಿನ್ಕಾಯಿ ಪೇಸ್ಟನ್ನು ಮಾಡಿದ್ನಲ್ವ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಬಾಯಿಗೆ ಸಿಗಬಾರ್ದು ಅಂತ. ಮಮ್ಮಿ ದಾಳಿಂಬೆ ಆಮೇಲೆ ಹಾಕು, ನೀನು ಕಲಿಸೋ ಫೋರ್ಸ್ಗೆ ಎಲ್ಲ ದಾಳಿಂಬೆ ಮೆತ್ತಗಾಗ್ಬಿಡುತ್ತೆ, ಒಡೆದೋಗುತ್ತೆ ಅಂತ ಹೇಳ್ತಾಯಿದ್ರು. ಈಗ ನೋಡಿ ನೀಟಾಗಿ ಮಸಾಲೆ ಎಲ್ಲನೂ ಹಾಕ್ಕೊಂಡಿದ್ದಾರೆ. ಕೊತ್ತಂಬರಿ ಸೊಪ್ಪು ಅಷ್ಟೇ. ಕೊತ್ತಂಬರಿ ಸೊಪ್ಪು ತಿನ್ನೋದ್ರಿಂದ ಅಸಿಡಿಟಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆ ನಂತರ ಮಮ್ಮಿ ಸಣ್ಣದಾಗಿ ಕೊತ್ತಿಟ್ಕೊಂಡಿರುವಂತಹ ಸೌತೆಕಾಯಿನ ಹಾಕ್ಕೊಂಡ್ರು. ನೋಡಿ ನಾನು ಎಷ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಅಂತ. ಮಮ್ಮಿ ಹೇಳ್ತಿದ್ರು, ನಿಧಾನಕ್ಕೆ ಕಲಿಸು, ಎಲ್ಲ ಕಲಿಸ್ಬಿಡ್ಬೇಡ. ನಾನು ಮಮ್ಮಿ ಕೈಯಲ್ಲಿ ಕಲಿಸಲ್ಲ ಅಂದರೆ ಬಿಡೋ ದೇವ್ರಿಗಿಡೋದು, ಕೈಯಲ್ಲೆಲ್ಲ ಕಲಿಸ್ಬಾರ್ದು ಅಂತ ಹೇಳ್ತಾಯಿದ್ರು. ಆ ನಂತರ ಫ್ರೆಶ್ಶಾಗಿ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿ. ನಮ್ಮಮ್ಮ ಕಂಠ ಬಿದ್ದೋಯ್ತೇನೋ ಎಲ್ಲೋ ಅಂತ ಹುಡುಕ್ತಾ ಇದ್ದಾರೆ. ಹೆಸರುಬೇಳೆನೇ ಯಾಕೆ ಮಾಡಬೇಕು ಅಂತ ಕೇಳೋದಾದರೆ, ಸಾಮಾನ್ಯವಾಗಿ ಈ ಸೀಸನ್ನಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಟೆಂಪ್ರೇಚರ್ ಜಾಸ್ತಿ ಇರೋ ಸೀಸನ್ ಟೈಮ್ನಲ್ಲೇ ರಾಮನವಮಿ ಬರುತ್ತೆ. ಹಾಗಾಗಿ ಹೆಸರುಬೇಳೆ, ನೀರು ಮಜ್ಜಿಗೆ, ಪಾನ್ಕನ ಕೊಡಲಾಗುತ್ತೆ, ದೇಹಕ್ಕೆ ತಂಪು ಅಂಥೇಳಿ. ಹಾಗೆ ಕಾಳು ಮೆಣಸಿನ ಪುಡಿ. ನಾನು ಮಮ್ಮಿ ಕಣ್ಣು ಹೊಂಟೋಯ್ತು ಮಮ್ಮಿ ಅಂತ ಡ್ರಾಮಾ ಮಾಡ್ತಾಯಿದ್ದೆ, ನಮ್ಮ ಅಮ್ಮಂಗೆ ರೇಗಿಸ್ತಾ ಇದ್ದೆ. ಸೊ ನೋಡಿ, ಕಾಳು ಮೆಣಸಿನ ಪುಡಿನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಲಾಸ್ಟಲ್ಲಿ ಮಮ್ಮಿ ಹೇಳ್ದಂಗೆ ದಾಳಿಂಬೆಯನ್ನು ಲಾಸ್ಟಲ್ಲಿ ಹಾಕಬೇಕು. ಮಮ್ಮಿ ಕೈಯಲ್ಲಿ ಕಲಿಸ್ಬೇಡ ಅಂತ ರೇಗಿಸ್ತಾ ಇದ್ರು ನನ್ನ. ಈಗ ಉಪ್ಪು ಅಷ್ಟೇ, ಇನ್ನೇನು ಸರ್ವ್ ಮಾಡ್ತೀನಿ ಅನ್ನೋ ಟೈಮಲ್ಲಿ ಹಾಕ್ಕೊಂಡ್ರು ಆಯಿತು. ಯಾಕಪ್ಪ ಅಂದರೆ ಸೌತೆಕಾಯಿಗೆ ಉಪ್ಪು ಹಾಕಿದಾಗ ನೀರು ಬಿಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲ, ನೀವೊಂದು ಕೆಲಸ ಮಾಡ್ಬೋದು, ಫಸ್ಟು ಹೆಸರುಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಆ ನಂತರ ಸೌತೆಕಾಯಿ, ಹೆಸರುಬೇಳೆ ಎಲ್ಲನೂ ಒಟ್ಟಿಗೆ ಕೊತ್ತು ಹಾಕಿಬಿಟ್ರೆ ಸೌತೆಕಾಯಲ್ಲಿರುವಂಥ ನೀರಿಗೇ ಹೆಸರುಬೇಳೆ ಅರಳ್ಕೊಳ್ಳುತ್ತೆ. ಈಗ ನಿಂಬೆಹಣ್ಣಿನ ರಸ ಹಾಕಿದ್ರು, ಸಂಪೂರ್ಣವಾಗಿ 5 ನಿಂಬೆಹಣ್ಣಿನ ರಸ. ಆ ನಂತರ ದಾಳಿಂಬೆ,
1 kg ಇದಿಷ್ಟನ್ನು ಹಾಕಿ ನೀಟಾಗಿ ಕಲಸಿದ್ರೆ ಆಯಿತು. ದೇವ್ರ ನೈವೇದ್ಯಕ್ಕೆ ಪ್ರಿಪೇರ್ ಆಯಿತು. ಪ್ರಿಪೇರ್ ಆದ ನಂತರ ಎಲ್ಲನೂ ತೆಗೆದುಕೊಂಡು ಹೋಗಿ ನಾನು ಲಿಫ್ಟಲ್ಲಿ ಇಡೋಣ ಅಂಥೇಳಿ ರೆಡಿ ಮಾಡಿಕೊಂಡೆ. ಸೊ ಲೋಟಗಳು, ಪ್ಲೇಟು ಎಲ್ಲನೂ ತೆಗೆದುಕೊಂಡು ಹೋದ್ವಿ. ಪಾರ್ವತಿ ಆಂಟಿನ ಫೋನ್ ಮಾಡಿ ಕರೆದ್ರು. ಸೊ ಆಂಟಿನೂ ಕೂಡ ಬಂದಿದ್ದಾರೆ ಎತ್ಕೊಂಡು ಹೋಗ್ಲಿಕ್ಕೆ. ಈ ಫೋಟೋ ಫ್ರೇಮ್ ನೋಡಿದ ತಕ್ಷಣ ಭಾಳ ಖುಷಿಯಾಗೋಯಿತು. ಎಲ್ಲರೂ ಅಷ್ಟೇ ಬಂದವರೆಲ್ಲ ಫೋಟೋ ಫ್ರೇಮ್ ನೋಡಿ ತುಂಬ ಚೆನ್ನಾಗಿದೆ ಫೋಟೋ ಫ್ರೇಮು ಅಂತ ಹೇಳ್ತಿದ್ರು. ಹಾರ ನೋಡಿ, ನಾನು ಈ ವಾಯ್ಸ್ ಓವರ್ ಕೊಡ್ತಾ ಇರೋದು 2 ಡೇಸ್ ಆದಮೇಲೆ. 2 ಡೇಸ್ ಆದಮೇಲೂ ಕೂಡ ಹಾರ ಒಂಚೂರು ಕೂಡ ಏನೂ ಆಗಿರಲಿಲ್ಲ. ಅದು ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಹಾರ. ಇದು ನೀರು ಹಾಕ್ತೀನಿ, ಪುಡಿ ಸಾಕು ಮಜ್ಜಿಗೆ ಅದಕ್ಕೆ. ಇನ್ನೊಂಚೂರು ಹಾಕೋಬೇಕಿರ್ರಿ. ಅಲ್ಲ ಇಲ್ಲ ನೋ, ಅದಕ್ಕೆ ನೀರು ಇಬೇಕು ಜಾಸ್ತಿ. ಕೆನೆ ಬೆಣ್ಣೆ 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 ಸಾಕು. ಬೇಡ ಬೇಡ ಬಿಡಿಸೋಣ, ತುಂಬ ಬೇಡ, ತೆಲಗಾಗುತ್ತದೆ ತೆಲಗಾಗುತ್ತದೆ. ಇದರಿಂದ ಎತ್ತು ಅದಕ್ಕೂ ಇದ್ದಿದ್ದು ಬಿಡಿ ಬಿಡಿ, ಈಗ ಸಾಕು ಬಿಡಿ, ಸಾಕು ಸಾಕು ಸಾಕಲ್ವೇನ್ರಿ ನೋಡಿ. ಈಗ ಸಾಕು, ಅಷ್ಟಿಟ್ರೇನೆ ಬೆಣ್ಣೆ ಬರ್ತದೆ. ನಾನು ಹೇಳಿಲ್ವಾ ತೆಗ್ದೆ ಒಂದು ಸ್ವಲ್ಪ. ಊಟ ಇಲ್ವಾ ಅಲ್ಲಿ ತಿನ್, ಬರೀ ಉಗುರ್ನ ತಿಂತಾವಲ್ಲ ಒಂದೇ ತಿಂಡಿ ಅಮ್ಮ ಮಾಡಿಲ್ಲ. ಬೆಳಿಗ್ಗೆ. ನನ್ನ ಮಗಳದ್ದು ದಿನ ಟಾರ್ಚರ್ ಇರುತ್ತೆ ಸ್ನೇಹಿತರೆ. ಊಟ ತಿನ್ನಲಿಕ್ಕೆ ಭಾಳ ಕಷ್ಟ ಕೊಡ್ತಾಳೆ. ನೋಡಿ ಶ್ರೀರಾಮನ ಫೋಟೋ ಎಷ್ಟು ಹಸನ್ಮುಖಿಯಾಗಿ ನಗ್ತಾ ಇರುವಂಥದ್ದು. ಅಯೋಧ್ಯೆಯಿಂದ ತೊಗೊಂಡು ಬಂದಿದ್ರು ನಮ್ಮ ಡೀಲರು. ಸೊ ಅವ್ರು ನನಗೆ ಕೊಟ್ಟಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನನಗೆ ತುಂಬಾ ಇಷ್ಟವಾದಂತಹ ಒಂದು ಫೋಟೋ ಅಂತಲೂ ಹೇಳ್ಬೋದು. ಹಾಗೆ ಮಮ್ಮಿ ಎಲ್ಲರೂ ಅರಿಶಿನ ಕುಂಕುಮ ಇಟ್ಕೊಳ್ಳಿ ಅಂತ ಹೇಳಿದ್ರು. ಸೊ ನಿಮ್ಮ ಫೋಟೋಗೆ ಹಾರನ ಹಾಕಿದ್ರು. ಸೊ ಬನ್ನಿ ಈಗ ನೆಕ್ಸ್ಟು ನಮ್ಮ ಕಾರ್ಯಕ್ರಮ ಪ್ರಸಾದ ಹಂಚೋಣ. ಬರೋರೆಲ್ಲರೂ ಬಂದು ಪೂಜೆ ಮಾಡ್ಕೊಡಿ. ಜಗ್ ಟೈಪ್ ಇಲ್ವಾ ಚೊಂಬು? ಜಗ್ ಟೈಪ್ ಹಿಂಗೆ ಹಿಡ್ಕೊಳ್ಳೋಂಥದ್ದು, ಹ್ಯಾಂಡ್ಲ್ ಇರೋಂಥದ್ದು. ಉಪ್ಪು ಹಾಕಿ ಸ್ವಲ್ಪ, ಉಪ್ಪು ಜಾಸ್ತಿ ಹಾಕ್ಬಿಟ್ಟ. ಪೂಜೆ ಮಾಡ್ಕೊಳ್ಳೋ ಸಚ್ಚು ನೀನು. ಹತ್ರಕ್ಕೋಗೋ ಹತ್ರಕ್ಕೋಗೋ. ಪೂಜೆ ಮಾಡೋ ನೀನು, ಪ್ರಸಾದ ಕೊಡ್ತಾನೆ. ಸಾಕು ಸಾಕು ಸ್ವಲ್ಪ. ಎಡಗೆ ನೀವು ಗ್ಲಾಸ್ ಕುಡಿ. ಹನುಮಂತ ಈ ಕಡೆ ಬೇಕು. ತಗೊಂಡ್ರಪ್ಪ ಲಾಡು, ಯಾರಾದ್ರೂ ಸಿಕ್ಕಿಲ್ಲ? ಏನವ ಫ್ರೈ ಚೆನ್ನಾಗಿದೆ, ಗಟ್ಟ ಗಟ್ಟ ಕುತ್ಕೊಳ್ಳಿ. ಇಸ್ಕೋ ಬಾ. ಬನ್ನಿ ಬನ್ನಿ. ಎಷ್ಟು ಬೆಳೆ ಹಾಕ್ತೀನಿ? ಮಜ್ಜಿಗೆನೂ ಟಿಪ್ಪಾಯಿಸಿ. ಎಲ್ಲರಿಗೂ ಮಾಡಿದೆ, ಕಸ್ಟಮರ್ಸ್ ಎಲ್ಲರೂ ಎಲ್ಲರೂ ಮಾಡಾಗಿದೆ. ಈ ಬಾರಿ ನಮ್ಮನೇಲಿ ಈ ರೀತಿ ರಾಮನವಮಿನ ಆಚರಣೆ ಮಾಡಿದ್ವಿ. ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಥ್ಯಾಂಕ್ ಯು, ಬಾಯ್.